ಅತಿ ಹೆಚ್ಚು ನಂಬಿರ್ತಕ್ಕಂಥ ಜನ ದೇವರು ಯಾರಿಗೂ ಕಾಣಲ್ಲ. ದೇವರು ಕಾಣಲ್ಲ ಅಂದರೆ ಮನುಷ್ಯನ ರೂಪದಲ್ಲಿ ಈ ಥರ ಸೇವೆ ಮಾಡೋ ರೂಪದಲ್ಲಿ ಭಗವಂತ ಕಾಣ್ತಾನೆ ಅನ್ನತಕ್ಕಂಥದ್ದು. ಮನುಷ್ಯನಲ್ಲಿ ದೇವರನ್ನು ಕಾಣಬಹುದು ಬಿಟ್ರೆ ದೇವರನ್ನ ನೇರವಾಗಿ ಯಾರೂ ನೋಡಿಲ್ಲ. ಹಾಗೆ ಈ ಜನಗಳಿಗೆ ಸೇವೆ, ಬಡತನದಲ್ಲಿ ಇರ್ತಕ್ಕಂಥವ್ರು, ಅನಾಥ ಮಕ್ಕಳು, ಹೆಣ್ಮಕ್ಳಿಗೆ ಭಾಳ ವರ್ಷಗಳಿಂದ, ನನಗೆ 67 ಆಯಿತು, ನನ್ನ ವಯಸ್ಸು 11-12ನೇ ವಯಸ್ಸಿಂದನೂ ನಾನು ನೋಡ್ತಾ ಬಂದಿರತಕ್ಕಂಥ ಆಶ್ರಮ ಇದು. ಬಹಳಷ್ಟು ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಲ್ಲ, ಭಾರತ ದೇಶದಲ್ಲೇ ಸುಶೀಲಮ್ಮನವರು ಅಂದರೆ ಪ್ರಖ್ಯಾತವನ್ನು ಪಡೆದಿರ್ತಕ್ಕಂಥವರು. ಅವರಿಗೆ ಭಗವಂತ ಈ ಎಲ್ಲ ಅವಕಾಶಗಳನ್ನು ಕೊಟ್ಟು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂದರೆ ರಾಜ್ಯದ ಜನ ಇರ್ಬೋದು, ದೇಶದ ಜನ ಇರ್ಬೋದು. ಇವತ್ತು ನಮ್ಮ ಭಾರತ ಸರ್ಕಾರ ಗುರುತಿಸಿ ಅವರಿಗೆ ಪದ್ಮಶ್ರೀ ಅನ್ನೋ ಈ ಬಿರುದನ್ನು ಇವತ್ತು ಈಗ ತಾನೇ ನನ್ನ ಆತ್ಮೀಯ ಸ್ನೇಹಿತ ಹೇಳ್ದ 26 ಅಂತ ಆ ಒಂದು ಅವಕಾಶವನ್ನು ಆ ಒಂದು ಸರ್ಕಾರ ನೀಡಿರ್ತಕ್ಕಂಥದ್ದು ಅವರ ಬಡತನದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ, ಅಬಲೆಯರಿಗೆ, ಹೆಣ್ಮಕ್ಕಳಿಗೆ ಮಾಡಿರ್ತಕ್ಕಂಥ ಸೇವೆ ಇಲ್ಲೇ ಅಲ್ಲ ಮತ್ತೊಂದು ಕಡೆ ಮಾಡಲಿಕ್ಕೂ ಅವರಿಗೂ ಸಹ ಪ್ರೋತ್ಸಾಹವನ್ನು ಕೊಟ್ಟು ಇವತ್ತು ಈ ಹೆಸರನ್ನು ಗಳಿಸಿದ್ದಾರೆ. ಅವರಿಗೆ ನಮ್ಮ ರಾಜ್ಯದ ಎಲ್ಲ ಜನ, ಯಾವುದೇ ಸರ್ಕಾರ ಬಂದರೂ ಅವ್ರಿಗೆ ಇನ್ನಷ್ಟು ಉತ್ತಮವಾದ ಸಹಾಯ. ಬಟ್ ಈ ಭಾಗದ ಅಥವಾ ಕರ್ನಾಟಕದ ಜನತೆ ಎಲ್ಲರೂ ಅವರ ಜೊತೆಯಲ್ಲಿ ಕೈ ಜೋಡಿಸಿದ್ರೆ ಇನ್ನಷ್ಟು ಎತ್ತರಕ್ಕೆ ಈ ಆಶ್ರಮಗಳನ್ನು ಬೆಳೆಸ್ತಾರೆ ಅಂತ ಬಯಸ್ತಾ, ಅವ್ರಿಗೆ ಇನ್ನಷ್ಟು ಆರೋಗ್ಯ ಮತ್ತು ಎಲ್ಲರೂ ಕೈ ಜೋಡಿಸಿ ಐಶ್ವರ್ಯವನ್ನು ಕೂಡ ನೀಡಲಿ ಅಂತ ನಾನು ಭಗವಂತನಲ್ಲಿ ಕೇಳಿ ನಾನು ಮಾತು ಮುಗಿಸ್ತೇನೆ.